ನಾನು ಕೆಲವು ವಾಕ್ಯಗಳನ್ನು ಹೇಳ್ತೇನೆ, ಚೆನ್ನಾಗಿ ಓದೋರು ಬೇಗ ತೆಗೆದು ನನಗಾಗಿ ಆ ವಾಕ್ಯಗಳನ್ನು ಓದಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಪೊಸ್ತಲನಾದ ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಾಕ್ಯ ಯಾರಾದರೂ ಒಬ್ಬರು ಓದೋರು. 13ನೇ ವಾಕ್ಯ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ನೋಡಿ, ದೇವರು ನಮ್ಮನ್ನು ಅಂದರೆ ನಿಮ್ಮನ್ನು, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು, ನನ್ನನ್ನು, ನಮ್ಮನ್ನು ಅಂಧಕಾರದ ಅಂದರೆ ಕತ್ತಲೆಯಿಂದ, ಪಾಪ ಕರ್ಮಗಳಿಂದ, ಸೈತಾನನ ಹಸ್ತದಿಂದ ನಮ್ಮನ್ನು ಬಿಡಿಸಿ ಆತನ ಕುಮಾರನಾದ ಯೇಸು ಕ್ರಿಸ್ತನ ರಾಜ್ಯಕ್ಕೆ ನಮ್ಮನ್ನು ಸೇರಿಸಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಒಂದು ಕಾಲದಲ್ಲಿ ನಾವು ಅಂಧಕಾರದ ಕತ್ತಲೆಯಲ್ಲಿದ್ದಂಥವರು, ವಿಗ್ರಹ ಆರಾಧನೆಗಳನ್ನು ಮಾಡಿಕೊಂಡು ವ್ಯಭಿಚಾರಗಳಲ್ಲೂ, ದೇವರಿಗೆ ಅಸಹ್ಯವಾದ ಕಾರ್ಯಗಳಲ್ಲೂ, ದೇವರ ನಂಬಿಕೆ ಇಲ್ಲದವರಾಗಿ ನಾನಾ ರೀತಿಯ ಬಂಧನಗಳಿಂದ ಕಟ್ಟಲ್ಪಟ್ಟವರಾಗಿ ಇದ್ದಂಥ ಜನರು ನಾವು, ನೀವುಗಳು. ಆದರೆ ಈಗ ಪರಲೋಕದ ತಂದೆಯಾದಂಥ ದೇವರು ಅದರಿಂದ ನಮ್ಮನ್ನು ಬೇರ್ಪಡಿಸಿ, ನಮ್ಮನ್ನು ಬಿಡಿಸಿ, ಈಗ ತನ್ನ ಕುಮಾರನಾದ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ನಮ್ಮನ್ನ ಸೇರಿಸಿದ್ದಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಹಾಗಾದ್ರೆ ನಾವು ದೇವರ ರಾಜ್ಯಕ್ಕೆ ಸೇರಿದವರು, ಆದರೆ ದೇವರ ರಾಜ್ಯಕ್ಕೆ ಇನ್ನೂ ನಾವು ಹೋಗಿಲ್ಲ. ದೇವರ ರಾಜ್ಯಕ್ಕೆ ಹೋಗೋದಾದ್ರೆ ನಾವು ಇಲ್ಲಿರ್ತಾ ಇದ್ವಾ? ಇಲ್ಲಿರೋರಲ್ಲ. ಆದರೆ ನಾವು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗಿದ್ದೇವೆ, ಪಾಲುದಾರರಾಗಿದ್ದೇವೆ, ಸಂಬಂಧಿಕರಾಗಿದ್ದೇವೆ. ದೇವರ ರಾಜ್ಯಕ್ಕೆ ನಾವಿನ್ನೂ ಹೋಗಿಲ್ಲ, ಆದರೆ ದೇವರ ರಾಜ್ಯಕ್ಕೆ ನಾವು ಪ್ರಜೆಗಳಾಗಿ ಇನ್ನು ಈ ಭೂಮಿಯಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ. ಹಾಗಾದ್ರೆ ನಾವು ಪರಲೋಕದ ಪ್ರಜೆಗಳ, ದೇವರ ಸಂಸ್ಥಾನದ ನಾವು ಅವರ ಪ್ರಜೆಗಳ, ದೇವರ ರಾಜ್ಯದ ಮಕ್ಕಳಾಗಿದ್ದೇವಾ ಎಂಬುದನ್ನು ದೇವರ ವಾಕ್ಯದ ಮುಖಾಂತರವಾಗಿ ನಾವು ತಿಳಿಯುವುದು ಅವಶ್ಯಕವಾಗಿದೆ. ಹಾಗಾದ್ರೆ ದೇವರ ರಾಜ್ಯದ ಮಕ್ಕಳಾಗಿ, ಬೆಳಕಿನ ರಾಜ್ಯದ ಮಕ್ಕಳಾಗಿ, ಪರಲೋಕ ರಾಜ್ಯದ ಪ್ರಜೆಯಾಗಿ ಒಬ್ಬ ವ್ಯಕ್ತಿ ಇರೋದಾದ್ರೆ ಆತನಿಗೆ ಇರುವಂತಹ ಕಾರ್ಯಗಳು ಏನು, ಅವನಿಗೆ ಏನೇನು ಸಂಬಂಧಪಟ್ಟವುಗಳು, ಆತನ ಗುಣಲಕ್ಷಣಗಳೇನು, ಆತನ ಜೀವಿತ ಏನೆಲ್ಲ ಇರಬೇಕು, ಅವನಿಗೆ ಈ ಭೂಮಿಯಲ್ಲಿ ಇರುವಾಗ ಪರಲೋಕದಿಂದ ಏನೇನು ಕೊಡಲ್ಪಟ್ಟಿದೆ, ಒಬ್ಬ ದೇವರ ರಾಜ್ಯದ ಪ್ರಜೆಯಾಗಿ, ದೇವರ ರಾಜ್ಯದ ಒಬ್ಬ ನಾಗರಿಕನಾಗಿ ಈ ಭೂಮಿಯಲ್ಲಿ ಇರಬೇಕಾದ್ರೆ ಅವನಿಗೆ ಏನೇನೆಲ್ಲ ಪರಲೋಕದಿಂದ ಅವನು ಹೊಂದಿರಬೇಕು ಎಂಬುದನ್ನು ಸತ್ಯವೇದದಲ್ಲಿ ನಮಗೆ ಬಹಳವಾಗಿ ತಿಳಿಸಲ್ಪಟ್ಟಿದೆ. ಅದನ್ನ ಕೆಲವನ್ನ ಮಾತ್ರ, ಮುಖ್ಯವಾದದ್ದನ್ನು ಮಾತ್ರ ನಿಮ್ಮ ಮಧ್ಯೆ ಹಂಚಿಕೊಳ್ಳುವುದಕ್ಕೆ ನಾನು ನಿಮ್ಮ ಮಧ್ಯದಲ್ಲಿ ನಾನು ನಿಂತಿದ್ದೇನೆ. 7 ಕಾರ್ಯಗಳು ಪ್ರಮುಖವಾದದ್ದು, ಪ್ರಾಮುಖ್ಯವಾದದ್ದು, ತುಂಬಾ ಮುಖ್ಯವಾದದ್ದು. ಒಬ್ಬ ಪರಲೋಕ ರಾಜ್ಯದ ಪ್ರಜೆಯಾಗಿರುವವರಿಗೆ, ದೇವರ ಬೆಳಕಿನ ಮಕ್ಕಳಾಗಿರುವವರಿಗೆ ಈ 7 ಅಂಶಗಳು, 7 ಮುಖ್ಯವಾದ ಕಾರ್ಯಗಳು ನಿಮ್ಮಲ್ಲಿಯೂ ನನ್ನಲ್ಲಿಯೂ ಇದು ಕಾಣಲ್ಪಡಬೇಕು. ಹಾಗಾದ್ರೆ ಏನು ಆ 7 ಕಾರ್ಯಗಳು? ಏನು? ಶೀಘ್ರವಾಗಿ, ಸಂಕ್ಷಿಪ್ತವಾಗಿ ನಾನು ಅದನ್ನು ನಿಮಗೆ ವಾಕ್ಯದ ಮುಖಾಂತರ ತಿಳಿಸಿ ನಾವು ಪ್ರಾರ್ಥನೆ ಮಾಡಕ್ಕೆ ಹೋಗ್ತೇವೆ. ಮೊದಲನೇದಾಗಿ ಒಂದು ವಾಕ್ಯವನ್ನು ಓದೋಣ. ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯ. ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯ.
ಯಾರು ಆತನನ್ನು ಅಂಗೀಕರಿಸಿದರೋ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು. ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ಇದು ಮೊದಲನೇದಾಗಿರುವಂತ ಒಂದು ಅಂಶ. ಏನು? ಯೇಸುವನ್ನ ಅಂಗೀಕರಿಸಿಕೊಂಡಿರಬೇಕು, ಯೇಸುವನ್ನ ನಂಬಿರಬೇಕು. ಆಗ ಪರಲೋಕದಿಂದ ಅವರಿಗೆ ಒಂದು ಅಧಿಕಾರ ಕೊಡಲ್ಪಡ್ತಾ ಇದೆ. ಏನು ಎಂಬುದಾಗಿ ನೋಡೋದಾದ್ರೆ, ದೇವರ ಮಕ್ಕಳು, ದೇವರ ಮಗನು, ದೇವರ ಮಗಳು ಎಂಬ ಒಂದು ಅಧಿಕಾರ ಕೊಡಲ್ಪಡ್ತಾ ಇದೆ. ಇದು ಹಳೆಯ ಒಡಂಬಡಿಕೆಯ ಕಾಲದಲ್ಲಿ, ಆಬ್ರಹಾಮನ ಕಾಲದಲ್ಲಿ, ಮೋಸೆಯ ಕಾಲದಲ್ಲಿ, ಎಲಿಯನ ಕಾಲದಲ್ಲಿ, ದಾವೀದನ ಕಾಲದಲ್ಲಿ, ಯೆಶಾಯನ ಕಾಲದಲ್ಲಿ, ದಾನಿಯೇಲನ ಕಾಲದಲ್ಲಿ ಇದು ಈ ಅಧಿಕಾರ ಕೊಡಲ್ಪಡಲಿಲ್ಲ. ಅವರಿಗೆ ದೇವರು ಎಂಬುದಾಗಿ ನೋಡೋದಾದ್ರೆ, ಸೃಷ್ಟಿಕರ್ತನು, ಆತನು ರಾಜಾದಿ ರಾಜನು, ದೇವಾದಿ ದೇವರು, ಭಯಂಕರನು, ಪ್ರಜ್ವಲಿಸುವ ಬೆಂಕಿ, ಈ ರೀತಿಯಾಗಿಯೇ ಅವರಿಗೆ ಯೆಹೋವ ದೇವರಾಗಿಯೇ ಅವರನ್ನು ನೋಡಿದರು, ಕರೆದರು, ಭಯಭಕ್ತಿಯಿಂದ ನಡೆದುಕೊಂಡರು. ಆದರೆ ಈಗ ಹೊಸ ಒಡಂಬಡಿಕೆಯ ಕಾಲದಲ್ಲಿರುವಂತ ನಿಮಗೂ ನನಗೂ ಪರಲೋಕದಿಂದ ಒಂದು ಅಧಿಕಾರ ಕೊಡಲ್ಪಡ್ತಾ ಇದೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ದೇವರನ್ನ ಅಪ್ಪ, ತಂದೆಯೇ ಎಂಬ ಒಂದು ಕರೆಯುವ ಒಂದು ಅಧಿಕಾರ. ಈಗ ದೇವರು ನಮಗೆ ಯಾರು? ನಮ್ಮ ತಂದೆಯಾಗಿದ್ದಾರೆ. ನಮಗೆ ನಾವು ಅವರನ್ನ ಅಪ್ಪ ಅಂತ ಕರೀಬಹುದು, ಪಿತಾ ಎಂಬುದಾಗಿ ಕರೀಬಹುದು. ಈಗ ಆತನ ಮಗನಾಗಿ, ಮಗಳಾಗಿ ಈಗ ನಾವು ಆ ಅಧಿಕಾರವನ್ನ ಪಡೆದುಕೊಂಡಿದ್ದೇವೆ. ಈಗ ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿಯನ್ನ ನಂಬಿ, ಯೇಸು ಸ್ವಾಮಿಯನ್ನ ನೀವು ಸ್ವೀಕರಿಸಿ, ನೀವು ಪರಲೋಕದಿಂದ ಈ ಒಂದು ಅಧಿಕಾರವನ್ನ ಪಡೆದುಕೊಂಡಿದ್ದೀರಾ? ಯೋಚನೆ ಮಾಡ್ರಿ. ಯಾರಾದರೂ ಇನ್ನು ಯೇಸುವನ್ನ ನಂಬದೆ, ಯೇಸುವನ್ನು ಸ್ವೀಕರಿಸದೆ, ಆತನ ರಾಜ್ಯದ ಪ್ರಜೆಯಾಗಿರೋದಕ್ಕೆ ನೀವು ಇನ್ನು ಮುಂದೆ ಬರದೇ ಇದ್ರೆ, ಇವತ್ತು ನಿಮಗೆ ಒಂದು ಕಾಲಾವಕಾಶ. ನಿಮಗಾಗಿ ಈ ಭೂಮಿಗೆ ಮನುಷ್ಯನಾಗಿ ಬಂದು, ಮನುಷ್ಯರ ಪಾಪವನ್ನು ಹೊತ್ತುಕೊಂಡು, ಮನುಷ್ಯರಿಗೋಸ್ಕರ ರಕ್ತ ಸುರಿಸಿ, ಪ್ರಾಣ ಕೊಟ್ಟು, ಸತ್ತು, ಆತನನ್ನು ಹೂಣಲ್ಪಟ್ಟು, ಮೂರನೇ ದಿನವಾಗಿ ಜೀವಂತವಾಗಿ ಎದ್ದು ಪರಲೋಕದಲ್ಲಿ ಇರುವಂತ ಆ ಯೇಸುವನ್ನ ನೀವಿನ್ನೂ ಸ್ವೀಕರಿಸದೇ ಇದ್ದರೆ, ನಂಬದೇ ಇದ್ದರೆ, ಇವತ್ತು ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಹೃದಯದಲ್ಲಿ ಆತನಿಗೆ ಒಂದು ಅವಕಾಶ ಕೊಡ್ರಿ, ಆತನನ್ನು ಸ್ವೀಕರಿಸಿರಿ. ಆಗ ನಿಮಗೂ ಒಂದು ಅಧಿಕಾರ ಕೊಡಲ್ಪಡ್ತಾ ಇದೆ. ಏನಂದ್ರೆ, ತಂದೆ ಎಂಬುದಾಗಿ ನೀವು ಸೃಷ್ಟಿಕರ್ತನಾದಂತ ದೇವರನ್ನ ಕರೆಯಬಹುದು. ಸೃಷ್ಟಿಕರ್ತನಾದ ದೇವರು, ಕರ್ತರು ನಿಮ್ಮನ್ನ ಮಗನೇ, ಮಗಳೇ ಎಂಬುದಾಗಿ ಕರೆಯುತ್ತಾರೆ. ಈ ಅಧಿಕಾರ ಬೇರೆ ಯಾರಿಗೆ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಯಾರೆಲ್ಲ ಯೇಸು ಸ್ವಾಮಿಯನ್ನ ನಂಬಿ, ಯೇಸು ಸ್ವಾಮಿಯನ್ನ ರಕ್ಷಕನಾಗಿ, ಒಡೆಯನಾಗಿ ಸ್ವೀಕರಿಸಿಕೊಂಡಿದ್ದಾರೋ ಅವರಿಗೆ ಮಾತ್ರ ಈ ಅಧಿಕಾರ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ಪಕ್ಕದಲ್ಲಿದ್ದವರನ್ನ ಕೈ ಹಿಡಿದು ಕೇಳ್ರಿ, ನೀವು ಯೇಸು ಸ್ವಾಮಿಯ ಸ್ವೀಕಾರ ಮಾಡ್ಕೊಂಡಿದ್ದೀರಾ? ಯೇಸು ಸ್ವಾಮಿನ ಸ್ವೀಕಾರ ಮಾಡದೇ ಇದ್ರೆ ಇವತ್ತೇ ಸ್ವೀಕಾರ ಮಾಡ್ಕೊಳ್ಳಿ. ಸರಿ, ಎಲ್ಲರೂ ಸ್ವೀಕಾರ ಮಾಡಿದ್ದರಿಂದ ಮತ್ತೆ ಮತ್ತೆ ಸ್ವೀಕಾರ ಮಾಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ನಾವು ಒಂದ್ಸಲ ಒಳಗಡೆ ಬಂದಾಯ್ತು, ಮತ್ತೆ ಹೊರಗಡೆ ಹೋಗಿ ಬನ್ನಿ, ಹೊರಗಡೆ ಹೋಗಿ ಬನ್ನಿ ಅಂತ ಕರಿತೀರ ನೀವು? ಇಲ್ಲ, ಆಲ್ರೆಡಿ ನೀವು ಸ್ವೀಕಾರ ಮಾಡಿದ್ದೀರಾ. ನೀವು ಈಗ ದೇವರ ಕುಮಾರನ ರಾಜ್ಯದ ಪ್ರಜೆಗಳಾಗಿರೋದಕ್ಕೆ ಮೊದಲನೇದಾಗಿ ದೇವರು ಕೊಡುವಂತ ಒಂದು ಅಧಿಕಾರ ತಂದೆ ಎಂಬುದಾಗಿ ನೀವು ಕರೆಯುವಂಥದ್ದು. ನೀವು ದೇವರ ಮಕ್ಕಳಾಗಿ, ಮಗನಾಗಿ, ಮಗಳಾಗಿರುವಂತ ಈ ಒಂದು ಅಧಿಕಾರವನ್ನ ನೀವು ಹೊಂದಿಕೊಂಡಿದ್ದೀರಿ, ಹೊಂದಿಕೊಳ್ಳಬೇಕು. ಆಗಲೇ ನಾವು ದೇವರ ರಾಜ್ಯದ ಪ್ರಜೆಗಳು ಎಂಬುದಕ್ಕೆ
ಅದು ಮೊದಲನೇದಾಗಿರುವಂತ ಒಂದು ಗುರುತು. ಈಗ ಎಷ್ಟು ಜನಕ್ಕೆ ವೋಟರ್ ಐಡಿ ಇದೆ, ಬರ್ತ್ ಸರ್ಟಿಫಿಕೇಟ್ ಇದೆ. ಯಾಕೆ ಕೊಡ್ತಾರೆ ಬರ್ತ್ ಸರ್ಟಿಫಿಕೇಟ್? ಹುಟ್ಟಿದ ಜನನ ಪ್ರಮಾಣ ಪತ್ರ ಯಾಕೆ ಕೊಡ್ತಾರೆ? ನೀವು ಇಲ್ಲೇ ಹುಟ್ಟಿದ್ದು, ಈ ನಾಡಿನ ಪ್ರಜೆ, ಕರ್ನಾಟಕ ರಾಜ್ಯದ ಪ್ರಜೆ ಎಂಬುದಾಗಿ ಆ ಸರ್ಕಾರ ಯಾವ ರೀತಿ ನಮಗೆ ಜನನ ಪ್ರಮಾಣ ಪತ್ರ ಬರ್ತ್ ಸರ್ಟಿಫಿಕೇಟ್ ಕೊಡುತ್ತೋ ಅದೇ ರೀತಿನೇ ನಾವು ಯಾವಾಗ ಯೇಸುವನ್ನು ಸ್ವೀಕರಿಸಿಕೊಂಡು ನಂಬಿದ್ರು, ಆತನನ್ನು ನಾವು ಹೃದಯದಲ್ಲಿ ನಾವು ಅವಕಾಶ ಕೊಟ್ಟರು, ಯಾವಾಗ ಯೇಸುವನ್ನು ನಮ್ಮ ಹೃದಯದೊಳಗೆ ಬಂದ್ರು, ಆಗಲೇ ನಮಗೆ ಪರಲೋಕದಿಂದ ಜನನ ಪ್ರಮಾಣ ಪತ್ರ ಕೊಡಲ್ಪಟ್ಟಿದೆ, ಬರ್ತ್ ಸರ್ಟಿಫಿಕೇಟ್ ಕೊಡಲ್ಪಟ್ಟಿದೆ. ಇವನು ದೇವರ ಮಗ, ಇವನು ದೇವರ ಮಗಳು, ಇವರು ದೇವರ ರಾಜ್ಯದ ಪುತ್ರರು ಎಂಬುದಾಗಿ ನಮಗೆ ಪರಲೋಕದಿಂದ ಒಂದು ಅಧಿಕಾರ ಕೊಡಲ್ಪಟ್ಟಿದೆ.